ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ KCET ರ್ಯಾಂಕ್ ವರ್ಸಸ್ ಮಾರ್ಚ್ 2024 ರೆಕಾರ್ಡ್ ಮಾಡ್ತಾ ಇರುವಂತಹ ಉದ್ದೇಶ ಅಂತ ಹೇಳಿದ್ರೆ, ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗಂದ್ರೆ ನಿಮಗೆ ಈಗ ಮಾರ್ಚ್ ನಡೆಯುವಂತಹ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಳ್ಬೇಕು ಅದು ಗೊತ್ತಿರಲಿ ಅಂತ. ಯಾಕಂತ ಹೇಳಿದ್ರೆ ಈ KCET ರ್ಯಾಂಕಿಂಗ್ ಏನಿದೆ ಅದನ್ನ ಅನೌನ್ಸ್ ಮಾಡೋದಕ್ಕೆ PUC ಮಾರ್ಕ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನಿಮ್ಮ ಅಡ್ಮಿಷನ್ ಆಗಬೇಕು ಅಂತಂದ್ರೆ ಈ PUC ಮಾರ್ಕ್ಸ್ ಕೂಡ ತುಂಬಾ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಈ PUC ಬೋರ್ಡ್ ಎಕ್ಸಾಮ್ ಏನಾಗುತ್ತೆ ಮಾರ್ಚ್ ನಲ್ಲಿ, ಅದರೊಳಗಡೆ ನಿಮ್ಮ ಟಾರ್ಗೆಟ್ ಎಷ್ಟಿರಬೇಕು ಅಂದ್ರೆ ಎಷ್ಟು ಮಾರ್ಕ್ಸ್ ಇರಬೇಕು ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ನಂತರ ನೀವು ಆಲ್ರೆಡಿ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಸರಿನಾ? ಸರಿ, ಈಗ KCET ರ್ಯಾಂಕಿಂಗ್ ಏನಿದೆ ಅದನ್ನ ನೀಡೋದಕ್ಕೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಂದ್ರೆ KCET ಎಕ್ಸಾಮ್ ಅನ್ನು ನಡೆಸುವಂತಹ ಪ್ರಾಧಿಕಾರದವರು ಬೋರ್ಡ್ ಎಕ್ಸಾಮ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ, ಹಾಗೆ KCET ಮಾರ್ಕ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಎರಡನ್ನು ಕನ್ಸಿಡರ್ ಮಾಡಿ ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಹಾಗಿದ್ರೆ ಈ ವರ್ಷದ ಕಟ್ ಆಫ್ ಎಷ್ಟಿರಬಹುದು? ಆಕ್ಚುಲಿ ಕಟ್ ಆಫ್ ಕ್ಲಿಯರ್ ಆಗಿ ಗೊತ್ತಾಗೋದು ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ, ಬಟ್ ವಿ ಕ್ಯಾನ್ ಗೆಸ್ ಎಷ್ಟಿರಬಹುದು ಅಂತ, ಸರಿನಾ? ಅದಕ್ಕೋಸ್ಕರ ನೀವು PUC ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ ಎಷ್ಟು ಸ್ಕೋರ್ ಮಾಡಲೇಬೇಕು ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಂತರ ಈಗಾಗಲೇ ಹೇಳಿದೆ, ನಮ್ಮ ಕೆದವರು KCET ರ್ಯಾಂಕ್ ಅನ್ನ ಅನೌನ್ಸ್ ಮಾಡೋದಕ್ಕೆ PUC ಹಾಗೆ KCET ಎರಡರ ಮಾರ್ಕ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಎಂಜಿನಿಯರಿಂಗ್ ರ್ಯಾಂಕ್ಗೆ ಸಂಬಂಧಿಸಿದಂತೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರು ವಿಷಯಗಳ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. PUC ಎಕ್ಸಾಮ್ ಅಲ್ಲೂ ಕೂಡ ನೀವು PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದರಲ್ಲಿ 300 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದೀರಾ ಅದನ್ನ ಕನ್ಸಿಡರ್ ಮಾಡ್ತಾರೆ. ಅದರ 50% ಅನ್ನ KCET ರ್ಯಾಂಕ್ ನೀಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಈ KCET ಏನಿದೆ ಅದರಲ್ಲೂ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 60 ಮಾರ್ಕ್ಸ್ನ ಪ್ರತಿ ವಿಷಯದ ಎಕ್ಸಾಮ್ ಆಗುತ್ತೆ. ಹಾಗಿದ್ರೆ 180 ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದೀರಾ ಅದನ್ನ ಕನ್ಸಿಡರ್ ಮಾಡಿ, ನಂತರ KCET ಅಲ್ಲೂ ಕೂಡ ನೀವು ಪಡೆದುಕೊಂಡು ಮಾರ್ಕ್ಸ್ನ 50% ಅನ್ನ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಿಮ್ಮ PUC ಮಾರ್ಕ್ಸ್ ಏನಿರುತ್ತೆ, PUC ಬೋರ್ಡ್ ಮಾರ್ಕ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ KCET ಕಂಪೇರ್ ಮಾಡಿದ್ರೆ PUC ಬೋರ್ಡ್ ನಲ್ಲಿ ಮಾರ್ಕ್ಸ್ ಅನ್ನ ಪಡೆದುಕೊಳ್ಳೋದು ತುಂಬಾ ಈಸಿ. ಅದಕ್ಕೋಸ್ಕರ ಈ PUC ಬೋರ್ಡ್ ಮಾರ್ಕ್ಸ್ ಅಲ್ಲಿ ತುಂಬಾ ಹೆಚ್ಚು ಮಾರ್ಕ್ಸ್ ಅನ್ನ ಪಡೆದುಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಒಂದು 95+ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು ಬೋರ್ಡ್ ಎಕ್ಸಾಮ್ ಅಲ್ಲಿ. ಯಾಕಂತ ಹೇಳಿದ್ರೆ ತುಂಬಾ ಕ್ವಶನ್ಸ್ ರಿಪೀಟೆಡ್ ಆಗಿ ಬರುತ್ತೆ. ನೀವು ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು 3 to 5 ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಈ ಒಂದು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಬಯಾಲಜಿ, ಸೊ ಅವುಗಳ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ವಶನ್ ರಿಪೀಟೆಡ್ಲಿ ಬರ್ತಾ ಇದೆ ಅಂತ. ಅದಕ್ಕೋಸ್ಕರನೇ ಈ PUC ಬೋರ್ಡ್ ಮಾರ್ಕ್ಸ್ ಏನಿದೆ ಅಂದ್ರೆ PUC ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ ಮಾರ್ಕ್ಸ್ ಗಳಿಸೋದು ತುಂಬಾ ಈಸಿ. ಅದಕ್ಕೋಸ್ಕರ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೀರಿ. ನಂತರ ಈಗಾಗಲೇ ಹೇಳಿದೆ KCET ಅಲ್ಲೂ ಕೂಡ PCM ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಅಂತ. ಹಾಗಿದ್ರೆ ಈಗ ನೀವು ನಿಮ್ಮ ಡ್ರೀಮ್ ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಳ್ಳೋದಕ್ಕೆ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಳ್ಬೇಕು ಅದನ್ನ ಈಗ ತಿಳಿದುಕೊಳ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ನೀವು ಈಗ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಡ್ರೀಮ್ ಕಾಲೇಜ್ ಯಾವುದು, ಅದರಲ್ಲಿ ಕಟ್ ಆಫ್ ಎಷ್ಟಿತ್ತು, ಅಂದ್ರೆ ಹಿಂದಿನ ವರ್ಷ ಎಷ್ಟಿತ್ತು ಅದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ವರ್ಷ ಕೂಡ ಇಷ್ಟು ಇರಬಹುದು ಕಟ್ ಆಫ್. ಅದಕ್ಕೋಸ್ಕರ PUC ಅಲ್ಲಿ ಕೂಡ ನಾನು ಇಂತಿಷ್ಟು ಸ್ಕೋರ್ ಮಾಡಬೇಕು ಅದು ನಿಮಗೆ ಗೊತ್ತಾಗುತ್ತೆ, ಸರಿನಾ? ಸರಿ, ಈಗ PUC ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ 295+ ಇದನ್ನ ಸ್ಕೋರ್ ಮಾಡಿದ್ರೆ 295+ ಸ್ಕೋರ್ ಮಾಡೋದು ಕೂಡ ತುಂಬಾ ಈಸಿ ಬೋರ್ಡ್ ಎಕ್ಸಾಮ್ ಅಲ್ಲಿ. ನಂತರ KCET ಪ್ರಿಪರೇಷನ್ ಕೂಡ ನೀವು ಮಾಡ್ತಾ ಇದ್ರಂತೂ ಈಸಿಯಾಗಿ 295+ ಸ್ಕೋರ್ ಮಾಡ್ತೀರಾ. ಯಾಕಂತ ಹೇಳಿದ್ರೆ ಈ ವರ್ಷ ಹಾಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಟ್ಸ್ ಅಂತ ಹೇಳಿದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ. ಸೊ ಆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಏನಿದೆ ಅದು ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ, ಈ KCET ಎಕ್ಸಾಮ್ ನ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ, ಈಗ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಈಗ ಯಾವುದೊಂದು ಕ್ವಶನ್ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು, ನಾವು ಲಾಜಿಕಲಿ ಥಿಂಕ್ ಮಾಡಬೇಕು, ಅಂತಹ ಕ್ವಶನ್ಸ್ ಅನ್ನ ನಾವು ಹಾಟ್ಸ್ ಅಂತ ಕರಿತೀವಿ. ಈಗ KCET ಎಕ್ಸಾಮ್ ನಲ್ಲಿ ಇರುವಂತಹ ಎಲ್ಲ ಕ್ವಶನ್ಸ್ ಕೂಡ ಹಾಟ್ಸ್ ಆಗಿರುತ್ತೆ, ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ನೀವೀಗ KCET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಹೋದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಬೋರ್ಡ್ ಎಕ್ಸಾಮ್ ನಲ್ಲಿ ಈ ಸ್ಕೋರ್ ಅಚೀವ್ ಮಾಡೋದಂತೂ ತುಂಬಾ ಈಸಿ, ಯು ಕ್ಯಾನ್. ಅದಕ್ಕೋಸ್ಕರ ಈ KCET PYQ ಹಾಗೆ ಬೋರ್ಡ್ ಎಕ್ಸಾಮ್ ನ PYQ ಎರಡನ್ನೂ ಸಾಲ್ವ್ ಮಾಡ್ತಾ ಹೋಗಿ. ಹಾಗಿದ್ರೆ ಈಗ ಬೋರ್ಡ್ ಎಕ್ಸಾಮ್ ನಲ್ಲಿ 295+ ಸ್ಕೋರ್ ಮಾಡಿದ್ರೆ
ಅದ್ರ ನಂತರ ಈಗ KCET ಕೂಡ 150+ ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕ್ ಏನಿದೆ ಅದು 100 ಒಳಗಡೆ ಬರುತ್ತೆ. ತುಂಬಾ ಬೆಸ್ಟ್ ರ್ಯಾಂಕ್. ನಿಮಗೆ ಬೇಕಾಗಿರುವಂತಹ ಕಾಲೇಜಲ್ಲಿ ನಿಮಗೆ ಬೇಕಾಗಿರುವಂತಹ ಬ್ರಾಂಚ್ಗೆ ಅಡ್ಮಿಷನ್ 100% ಸಿಗುತ್ತೆ. ನಂತರ KCET ಅಲ್ಲಿ 150 ಸ್ಕೋರ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್, ಬಟ್ ಆಗತ್ತೆ ಪಾಸಿಬಲ್, ಬಟ್ ಸ್ವಲ್ಪ ಡಿಫಿಕಲ್ಟ್. ಯಾಕಂತ ಹೇಳಿದ್ರೆ ಪ್ರತಿ ವಿಷಯದಲ್ಲೂ ಕೂಡ PCM ಪ್ರತಿ ವಿಷಯದಲ್ಲೂ ಕೂಡ ಅಂದ್ರೆ 60 ಮಾರ್ಕ್ಸ್ಗೆ 50+ ಸ್ಕೋರ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ. ಆಕ್ಚುಲಿ ಸ್ವಲ್ಪ ಜಾಸ್ತಿನೇ ಡಿಫಿಕಲ್ಟ್ ಆಗುತ್ತೆ, ಬಟ್ ಪ್ರಿಪೇರ್ ಆದ್ರೆ ಯು ಕ್ಯಾನ್ ಸ್ಕೋರ್. ಸೊ ಈ ಸ್ಕೋರ್ನ ಅಚೀವ್ ಮಾಡಿದ್ರೆ ವಿದಿನ್ 100 ರ್ಯಾಂಕ್ ಬರುತ್ತೆ ಮತ್ತು ನಿಮಗೆ ಇಷ್ಟ ಇರುವಂತಹ ಕಾಲೇಜ್ ನಿಮಗೆ ಅಡ್ಮಿಷನ್ 100% ಸಿಗತ್ತೆ. ಅದೇ ನೀವು ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ 290+ ಸ್ಕೋರ್ ಮಾಡಿದಿರಾ, ಹಾಗೆ ಈ KCET ಎಕ್ಸಾಮ್ ಏನಿದೆ ಅದರಲ್ಲಿ 130+, PCM ನಲ್ಲಿ 130+ ಸ್ಕೋರ್ ಮಾಡಿದಿರಾ. ಈಗ ಫಾರ್ ಎಕ್ಸಾಂಪಲ್ 45 ಇನ್ ಈಚ್ ಸಬ್ಜೆಕ್ಟ್ ಸ್ಕೋರ್ ಮಾಡಿದಿರಾ. ಫಿಸಿಕ್ಸ್ ಅಲ್ಲಿ 45, ಕೆಮಿಸ್ಟ್ರಿಯಲ್ಲಿ 45, ಹಾಗೆ ಮ್ಯಾಥಮೆಟಿಕ್ಸ್ ಅದರಲ್ಲೂ 45. ಎಷ್ಟಾಯ್ತು? 135 ಆಯ್ತು. ಸೊ 130+ ಸ್ಕೋರ್ ಮಾಡಿದ್ರೆ ವಿದಿನ್ 500 ರ್ಯಾಂಕ್ ನಿಮ್ದು ಬರುತ್ತೆ. ಆವಾಗಲೂ ಕೂಡ ನಿಮಗೆ ಇಷ್ಟ ಇರುವಂತಹ ಕಾಲೇಜಲ್ಲಿ ನಿಮಗೆ ಇಷ್ಟ ಇರುವಂತಹ ಬ್ರಾಂಚ್ಗೆ ಅಡ್ಮಿಷನ್ 100% ಸಿಗತ್ತೆ. ಅದ್ರ ನಂತರ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಬೋರ್ಡ್ ಅಲ್ಲಿ 290+ ಸ್ಕೋರ್ ಮಾಡಿದ್ರು, ಅದ್ರ ನಂತರ KCET ಅಲ್ಲಿ 120+ ಸ್ಕೋರ್ ಮಾಡಿದ್ರು. ಅಂದ್ರೆ ಪ್ರತಿ ವಿಷಯಕ್ಕೆ KCET ಪ್ರತಿ ವಿಷಯಕ್ಕೆ ಈಗ 40+ ಸ್ಕೋರ್ ಮಾಡಿದ್ದಾರೆ. ಈಗ KCET ಅಲ್ಲಿ ಮಿನಿಮಮ್ 40+ ಅದನ್ನ ಟಾರ್ಗೆಟ್ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅದನ್ನ ಅಚೀವ್ ಮಾಡೋದಂತೂ ಈಸಿ, ಯು ಕ್ಯಾನ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಯಾಕಂತ ಹೇಳಿದ್ರೆ KCET ಅಲ್ಲಿ ಈಗ 60 ಮಾರ್ಕ್ಸ್ ಎಕ್ಸಾಮ್ ಆಗತ್ತಲ್ವಾ, ಅದ್ರೊಳಗಡೆ ಅರೌಂಡ್ ಒಂದು 30 ಕ್ವೆಶನ್ಸ್, ಪ್ರತಿ ವಿಷಯದ 30 ಕ್ವೆಶನ್ಸ್ ಈಸಿ ಕ್ವೆಶನ್ಸ್ ಆಗಿರುತ್ತೆ. ನೀವು ಸ್ವಲ್ಪ ಪ್ರಿಪೇರ್ ಆದ್ರೆ 30 ಕ್ವೆಶನ್ಸ್ ಅಂತೂ ಸಾಲ್ವ್ ಮಾಡೇ ಮಾಡ್ತೀರಾ. ಅದ್ರ ಜೊತೆಗೇನೆ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆದ್ರೆ ಅಂದ್ರೆ ಜಾಸ್ತಿ ಕ್ವೆಶನ್ಸ್ ಸಾಲ್ವ್ ಮಾಡ್ತೀರಾ, ಆ ರೀತಿ ಮಾಡಿದ್ರೆ 40+ ಸ್ಕೋರ್ ಮಾಡೋದಂತೂ ತುಂಬಾ ಈಸಿ, ತುಂಬಾ ಅಂದ್ರೆ ತುಂಬಾ ಈಸಿ. ನಂತರ ಬೋರ್ಡಲ್ಲೂ ಕೂಡ 290 ಸ್ಕೋರ್ ಮಾಡೋದು ಕೂಡ ತುಂಬಾ ಈಸಿ. ಯಾಕಂತ ಹೇಳಿದ್ರೆ PYQ ಸಾಲ್ವ್ ಮಾಡಿದ್ರೆ ಹಲವಾರು ಕ್ವಶನ್ಸ್ ರಿಪೀಟೆಡ್ಲಿ ಬಂದಿರುತ್ತೆ. ಅದರ ನಂತರ ಈ KCET ಎಕ್ಸಾಮ್ ನ ಪ್ರಿಪರೇಷನ್ ನೀವು ಮಾಡ್ತಾ ಹೋದ್ರೆ ಸ್ಟೂಡೆಂಟ್ಸ್ಗೆ ಡಿಫಿಕಲ್ಟ್ ಆಗೋ ಪಾರ್ಟ್ ಯಾವುದು? ಹಾರ್ಟ್ಸ್. ಈಗ MCQದಲ್ಲಿ ಆಗಿರ್ಬೋದು ಅಥವಾ ನ್ಯೂಮೆರಿಕಲ್ ಪಾರ್ಟ್ ಅಲ್ಲಿ ಆಗಿರ್ಬೋದು. ಸೊ ಅಲ್ಲಿ ಡಿಫಿಕಲ್ಟ್ ಆಗೋ ಪಾರ್ಟ್ ಯಾವುದು? ಹಾರ್ಟ್ಸ್ ಅನ್ನೋದು. ಸೊ ಅದನ್ನೇ ನೀವು ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ರೆ 100/100 ಬರುತ್ತೆ ನಿಮಗೆ. ಅಂದ್ರೆ ಪ್ರಾಕ್ಟಿಕಲ್ ಅಂತೂ ಮಾರ್ಕ್ಸ್ ಬಂದೇ ಬರುತ್ತೆ. ನಂತರ ಇಂಟರ್ನಲ್ ಮಾರ್ಕ್ಸ್ ಕೂಡ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಸಂಬಂಧಿಸಿದಂತೆ ಯು ಕ್ಯಾನ್ ಈಸಿಲಿ ಸ್ಕೋರ್ 290+. ಹಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದು 1000 ಒಳಗಡೆ ಬರುತ್ತೆ. ನಂತರ 1000 ಒಳಗಡೆ ರ್ಯಾಂಕ್ ಬರೋದು ತುಂಬಾ ಡಿಫಿಕಲ್ಟ್ ಅಂತ ತುಂಬಾ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ನೀವು ಪ್ರಿಪರೇಷನ್ ಮಾಡಿ ನೋಡಿ ಒಮ್ಮೆ. ಚೆನ್ನಾಗಿ ಪ್ರಿಪೇರ್ ಆದ್ರಿ, ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಎಲ್ಲ ಟೈಮ್ ಕೂಡ ನೀವು ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಹಾಗಿತ್ತು ಅಂತ ಹೇಳಿದ್ರೆ ವಿದಿನ್ 1000 ರ್ಯಾಂಕ್ ಬರೋದು ತುಂಬಾ ಈಸಿ, ನಿಮ್ಮ ಹತ್ರ ಆಗತ್ತೆ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಟೈಮನ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಟೈಮನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಅಂದುಕೊಂಡಂತಹ ರ್ಯಾಂಕ್ ನಿಮ್ಮ ಹತ್ರ ಅಚೀವ್ ಮಾಡೋದಕ್ಕಾಗತ್ತೆ. ವಿದಿನ್ 500 ಕೂಡ ಆಗುತ್ತೆ ನಿಮ್ಮ ಹತ್ರ. ಬಟ್ ವರ್ಕ್ ಮಾಡ್ಬೇಕಷ್ಟೇ. ಪ್ರಿಪ್ರೇಷನ್ ಈಸ್ ದ ಕೀ. ಸರಿ, ನೆಕ್ಸ್ಟ್ ಏನು ಹಾಗಿದ್ರೆ ನೆಕ್ಸ್ಟ್ ಏನಂತ ಹೇಳಿದ್ರೆ ನೀವೀಗ 280+ ಸ್ಕೋರ್ ಮಾಡ್ತೀರಾ ಬೋರ್ಡ್ ಎಕ್ಸಾಮ್ನಲ್ಲಿ. ಅದಂತರ KCET ಅಲ್ಲಿ 120+. ಈಗಾಗಲೇ ಹೇಳಿದೆ ಪ್ರತಿ ವಿಷಯದಲ್ಲಿ 40+ ಸ್ಕೋರ್ ಮಾಡೋದು ಪಾಸಿಬಲ್ KCET ಅಲ್ಲಿ. ಬಟ್ ಪ್ರಿಪ್ರೇಷನ್ ಚೆನ್ನಾಗಾಗಬೇಕಷ್ಟೇ. ಹಾಗೆ ಈ ಸೆಕೆಂಡ್ PUC ಎಕ್ಸಾಮ್ ಇರುತ್ತೆ, ಅದರಲ್ಲೂ ಕೂಡ 280+ ಸ್ಕೋರ್ ಮಾಡೋದು ತುಂಬಾ ಈಸಿ. ನಂತರ ಇಷ್ಟು ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದು 3000 ಒಳಗಡೆ ಬರುತ್ತೆ. ನಂತರ 3000 ಒಳಗಡೆ ಬಂದರೂ ಕೂಡ ನಿಮಗೆ ಇಷ್ಟ ಇರುವಂತಹ ಕಾಲೇಜ್ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಅದಕ್ಕಿಂತ ನೆಕ್ಸ್ಟ್ ಹೋದ್ರೆ ಅಂದ್ರೆ ಈಗ ನಾನು ಕಟ್ ಆಫ್ ಅಂತ ಒಂದು ವರ್ಡ್ ಯೂಸ್ ಮಾಡಿದೆ. ಕಟ್ ಆಫ್ ಅಂತ ಹೇಳಿದ್ರೆ ಅದು ಕೌನ್ಸಿಲಿಂಗ್ ನಂತರ ನಮ್ಗೆ ಆಕ್ಚುಲಿ ಕ್ಲಿಯರ್ ಆಗಿ ಗೊತ್ತಾಗೋದು. ಬಟ್ ನಿಮಗೆ ಇಷ್ಟ ಇರುವಂತಹ ಕಾಲೇಜ್, ಯಾವುದೇ ಕಾಲೇಜ್ ಹಾಕಿರಲಿ, ಅಲ್ಲಿ ನಿಮಗೆ ಇಷ್ಟ ಇರುವಂತಹ ಬ್ರಾಂಚ್ಗೆ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕಿಂಗ್ ಈ 3000 ಒಳಗಡೆ ಅಂತೂ ಇರಲೇಬೇಕು. ಸರಿನಾ? ಯಾಕಂತ ಹೇಳಿದ್ರೆ ಈ ವರ್ಷ 2.5 lakh to 3 lakh ಸ್ಟೂಡೆಂಟ್ಸ್ KCET ಎಕ್ಸಾಮ್ ಬರೀತಾರೆ. ಅದರೊಳಗಡೆ ಈ ರ್ಯಾಂಕ್ ಅನ್ನ ನೀವು ಅಚೀವ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಕಾಲೇಜಲ್ಲಿ ಸೀಟ್ ಸಿಗತ್ತೆ. ನಂತರ ಪಾಸಿಬಲ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ತಾ ಇರಲ್ಲ. ಸೊ ನೀವು ಅವ್ರದೇ ರೀತಿ ಮಾಡಿದ್ರೆ, ಪ್ರಿಪ್ರೇಷನ್ ಮಾಡದೇ ಇದ್ರೆ ರ್ಯಾಂಕ್ ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ನೀವು ಅವರು ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇಲ್ಲದೇ ಇದ್ದಾಗೂ ಕೂಡ ಚೆನ್ನಾಗಿ ಪ್ರಿಪೇರ್ ನೀವು ಆದ್ರಿ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಚೆನ್ನಾಗಿ ಬರುತ್ತೆ.
ನಿಮಗೆ ಬೇಕಾಗಿರುವಂಥ ಕಾಲೇಜ್ ನಿಮಗೆ ಅಡ್ಮಿಷನ್ ಆಗುತ್ತೆ. ಪ್ರಿಪ್ರೇಷನ್ ಈಸ್ ದ ಕೀ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಅದರ ನಂತರ ಈಗ 270+ ಸ್ಕೋರ್ ಮಾಡಿದ್ರೆ ಈ ಬೋರ್ಡ್ ಎಕ್ಸಾಮಲ್ಲಿ ಅದು ಪ್ರತಿ ವಿಷಯಕ್ಕೆ ಒಂದು 90 ಮಾರ್ಕ್ಸ್ ಅದನ್ನು ಸ್ಕೋರ್ ಮಾಡಿ KCETಯಲ್ಲಿ 110 ಇದನ್ನು ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕ್ 5000 ಒಳಗಡೆ ಬರುತ್ತೆ. ಸರಿನಾ? ಮಿನಿಮಮ್ ಇದನ್ನಾದ್ರೂ ಟಾರ್ಗೆಟ್ ಮಾಡ್ಕೊಳ್ಳಿ. ಇದು ಮಿನಿಮಮ್ ನಾನು ಹೇಳ್ತಿರೋದು. ನೀವೆಲ್ಲರೂ ಕೂಡ 290+ ಅದನ್ನೇ ಟಾರ್ಗೆಟ್ ಮಾಡಿ ಅದನ್ನು ಅಚೀವ್ ಕೂಡ ಮಾಡಿ. ಆದರೆ ಅಕಸ್ಮಾತಿಗೆ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 270+ ಅಂತೂ ನೀವು ಸ್ಕೋರ್ ಮಾಡಲೇಬೇಕು. ಇದಕ್ಕಿಂತ ಕಡಿಮೆ ಸ್ಕೋರ್ ಮಾಡೋದಕ್ಕೆ ಹೋಗ್ಬೇಡಿ ಬೋರ್ಡಲ್ಲಿ. ಸರಿನಾ? ಯಾಕಂದ್ರೆ ತುಂಬಾ ಈಸಿ ಇರುತ್ತೆ 90 ಮಾರ್ಕ್ಸ್ ತೆಗೆದುಕೊಳ್ಳೋದು ಪ್ರತಿ ವಿಷಯಕ್ಕೆ, ವೆರಿ ಈಸಿ. ಅದಕ್ಕೋಸ್ಕರ ಇದಕ್ಕಿಂತ ಕಡಿಮೆ ಸ್ಕೋರ್ ಮಾಡೋದನ್ನ ಟಾರ್ಗೆಟ್ ಇಟ್ಕೊಳ್ಳೇಬೇಡಿ. ಟಾರ್ಗೆಟ್ 290+ ಇರಲಿ, 300 ಅದಿದ್ರು ನಡೆಯುತ್ತೆ. ಬಟ್ ಇದಕ್ಕಿಂತ ಕಡಿಮೆ ಅಂತೂ ಯಾರು ಟಾರ್ಗೆಟ್ ಅನ್ನ ಇಟ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಪಾಸಿಬಲ್ ಮಾಡ್ರೋ ಸ್ಕೋರ್ ಮಾಡ್ರಿ ಆಗತ್ತೆ. ಸರಿ, ಅದಂತ KCETಯಲ್ಲಿ 110+ ಸ್ಕೋರ್ ಮಾಡಿದ್ರೆ ಅದೇ 5000 ಒಳಗಡೆ ರ್ಯಾಂಕ್ ಬರುತ್ತೆ ಅಂತ ಹೇಳಿದ್ರೆ. ಅದರ ನಂತರ 250 to 260 ಸ್ಕೋರ್ ಮಾಡಿದ್ರೆ PUCಯಲ್ಲಿ ಅಂದ್ರೆ PCM ವಿಷಯಗಳಲ್ಲಿ. ಅದರ ನಂತರ 100+ ಈ ಒಂದು PUC ಎಕ್ಸಾಮ್ ಅಲ್ಲಿ KCET ಎಕ್ಸಾಮ್ ಸ್ಕೋರ್ ಮಾಡಿದ್ರೆ ವಿದಿನ್ 10,000 ರ್ಯಾಂಕ್ ಬರುತ್ತೆ. ನಂತರ ಇದಿಷ್ಟು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ, ಈಗ ನಾವೇನು ಸ್ಕೋರ್ ಮಾಡಬೇಕು ನಮ್ಗೆ ಆಲ್ರೆಡಿ ಗೊತ್ತಿದ್ರೆ ಅದನ್ನ ಅಚೀವ್ ಮಾಡೋದಕ್ಕೆ ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ಮಾಡ್ತೀವಿ. ಪ್ರಿಪ್ರೇಷನ್ ಚೆನ್ನಾಗಾದ್ರೆ ಆಟೋಮ್ಯಾಟಿಕಲಿ ಎಕ್ಸಾಮ್ ಚೆನ್ನಾಗಾಗುತ್ತೆ. ನಂತರ ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನಿಮ್ಮ ಅಡ್ಮಿಷನ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡಿ. ನಂತರ ಈಗಾಗಲೇ ಹೇಳಿದೆ ಅಟ್ಲೀಸ್ಟ್ 270+ ಆದರೂ ಟಾರ್ಗೆಟ್ ಮಾಡ್ಕೊಳ್ಳಿ. ನಂತರ 270 ಟಾರ್ಗೆಟ್ ಮಾಡಿ ಇಟ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರ ರ್ಯಾಂಕ್ ತುಂಬ ಚೆನ್ನಾಗಿ ಬರಲಿ ಅಂತ ನಾನು ವಿಶ್ ಮಾಡೋದು. ಅದಕ್ಕೋಸ್ಕರ ನಿಮ್ಮ ಟಾರ್ಗೆಟ್ ಏನಿರಲಿ ಅಂತ ಹೇಳಿದ್ರೆ 290+ ಇರಲಿ. ಅದನ್ನು ಅಚೀವ್ ಮಾಡೋದು ಕೂಡ ತುಂಬ ಈಸಿ ಬೋರ್ಡ್ ಎಕ್ಸಾಮಲ್ಲಿ ಆಗುತ್ತೆ. ಸೊ 290+ ಬೋರ್ಡ್ ಎಕ್ಸಾಮ್ ಟಾರ್ಗೆಟ್ ಮಾಡಿ. ನಂತರ KCETಯಲ್ಲಿ ಅಟ್ಲೀಸ್ಟ್ 130+ ಟಾರ್ಗೆಟ್ ಮಾಡಿ, ಅಂದರೆ 40+ ಮಾರ್ಕ್ಸ್ ಬರೋ ರೀತಿ ಟಾರ್ಗೆಟ್ ಮಾಡಿ. ನಂತರ ಒಳ್ಳೆ ರ್ಯಾಂಕ್ ಬರುತ್ತೆ, ನಿಮ್ಮ ಡ್ರೀಮ್ ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೆ. ಐ ವಿಶ್ ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನಿಮಗೆ ಇಷ್ಟ ಇರುವಂಥ ಬ್ರಾಂಚ್ನಲ್ಲಿ ನಿಮಗೆ ಅಡ್ಮಿಷನ್ ಸಿಗಲಿ ಅಂತ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.